ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನೋಡಿ, ಎಳನೀರು ಬೊಂಡ ತೆಗೆಯುತ್ತಿದ್ದಾರೆ. ಹಿಡಿಯುವ ರೀತಿ ನೋಡಿ, ಗೋಣಿಯನ್ನು ಯಾವ ರೀತಿ ಹಿಡಿದಿದ್ದಾರೆ ಅಂತೇಳಿ. ಇದು ನಮ್ಮದು ಮನೆ ಹಿಂದ್ಗಡೆ ತೆಗೆದಿರುವಂಥದ್ದು. ಅದು ಟೆರೆಸ್ ಮೇಲೆ ಹಾಕಿದ್ರು ಬೊಂಡವನ್ನು ಹಿಡಿದು ಅದನ್ನು ಟೆರೆಸ್ ಮೇಲೆಯಿಂದ ಬಿಸಾಡ್ತಿದ್ದಾರೆ ಒಬ್ಬರು, ಇನ್ನೊಬ್ಬರು ಹಿಡಿತಾ ಇದ್ದಾರೆ. ಇಲ್ಲಿ ಇವರು ಬೊಂಡ ತೆಗಿಲಿಕ್ಕೆ ತಿಂಗಳಿಗೆ ಒಮ್ಮೆ ಬರ್ತಾರೆ, ಇಲ್ಲದಿದ್ದರೆ 45 ದಿನಕ್ಕೊಮ್ಮೆ ಬರ್ತಾರೆ. ಅವ್ರು ಹೇಳುವ ಪ್ರಕಾರ ಒಂದು ಬೊಂಡ ಬೆಳೀಲಿಕ್ಕೆ ಒಂದು 60 ದಿನ ಹಿಡಿತದಂತೆ, ಒಳ್ಳೆ ರೀತಿಯಲ್ಲಿ ಬೆಳೀಲಿಕ್ಕೆ. ಆ ರೀತಿ ಹೇಳಿದರು. ನೋಡಿ ಯಾವ ರೀತಿ ಹಿಡಿತಾರೆ ಅಂತೇಳಿ. ಒಂದು ಬೊಂಡಕ್ಕೆ ನಮಗೆ 15 ರೂಪಾಯಿ ಕೊಡ್ತಾರೆ. ಆದರೆ ನಾವು ಮಾರುಕಟ್ಟೆಯಲ್ಲಿ ಬೊಂಡ ಬೇಕು ಅಂತ ಕುಡಿದರೆ 50 ರೂಪಾಯಿ ಕೊಡಬೇಕು ಅಲ್ವಾ. ಬಟ್ ಇವರಲ್ಲಿ ಅಂದರೆ ಗೋಣಿ ಹಿಡಿಯುವವರಿಗೆ ಇಷ್ಟು ರೂಪಾಯಿ, ಮರಕ್ಕೆ ಹತ್ತುವವರಿಗೆ ಇಷ್ಟು ರೂಪಾಯಿ, ಹೆಕ್ಕುವವರಿಗೆ ಇಷ್ಟು ರೂಪಾಯಿ, ಮತ್ತು ರಿಕ್ಷಾ ಬಾಡಿಗೆ ಅದು ಇದೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಮಗೆ ಒಂದು ಬೊಂಡದಿಂದ 15 ರೂಪಾಯಿ ಕೊಡ್ತಾರೆ. ನಮ್ಮದು 215 ಬೊಂಡ ಇತ್ತು. ಹಾಗೆ ಇದೇ ಫಸ್ಟ್ ಟೈಮ್ ನಮಗೆ ಇಷ್ಟು ಬೊಂಡ ಸಿಕ್ಕಿದ್ದು, ಸ್ವಲ್ಪ ಜಾಸ್ತಿ ಸಿಕ್ಕಿದೆ ಇವತ್ತು. ಹಾಗೆ ನೋಡಿ ಹೇಗೆ ಕೆಲಸ ಮಾಡ್ತಾರೆ ಅಂತೇಳಿ. ಮರಕ್ಕೆ ಹತ್ತಲಿಕ್ಕೆ ಯಾವುದೇ ಏನು ಸಲಕರಣೆಗಳನ್ನು ಬಳಸ್ತಾ ಇಲ್ಲ, ಮಿಷಿನ್ ಎಲ್ಲ. ಇವರು ನಾರ್ಮಲ್ ಆಗಿ ನೋಡಿ ಹಗ್ಗವನ್ನು ಬಳಸಿ ಈ ರೀತಿಯಾಗಿ ಮರಕ್ಕೆ ಹತ್ತುತ್ತಾರೆ. ಮಳೆಗಾಲದಲ್ಲೆಲ್ಲ ಮರಕ್ಕೆ ಹತ್ತೋದು ತುಂಬ ಡೇಂಜರ್. ಆದರೂ ಪಾಪ ಏನಂದರೆ ಪ್ರತಿಯೊಬ್ಬರು ಒಂದು ಕೆಲಸ ಮಾಡಲೇಬೇಕಲ್ವಾ ಮನುಷ್ಯ ಅಂದಮೇಲೆ. ಹಾಗೆ ನೋಡಿ ಎಷ್ಟು ಖುಷಿಯಾಗುತ್ತೆ ಗೊತ್ತಾಯ್ತಾ. ನೋಡಿ ಮೇಲ್ಗಡೆ ಮರದಿಂದ ಬೊಂಡ ಬಿಸಾಡ್ತಾರೆ. ಇದು ಮಂಗಳೂರಿನಲ್ಲಿ. ಸೊ ನಿಮ್ಮ ಮನೆಯಲ್ಲಿ ಏನಾದರೂ ಬೊಂಡ ಇದ್ದರೆ ಇವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೇನಾದರೂ ಬೊಂಡ ತೆಗಿಸಲಿಕ್ಕೆ ತಿಂಗಳೇನೋ ಕೊಡಬೇಕು ಅಂತ ಅನಿಸಿದರೆ ಇವರ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಬೋದು. ಮತ್ತು ಏನಂತ ಹೇಳಿದರೆ, ಇವರು ತೆಂಗಿನಕಾಯಿ ಎಲ್ಲ ತೆಗೆಯುವುದಿಲ್ಲ. ತೆಂಗಿನಕಾಯಿ ತೆಗಿಬೇಕಂತ ಹೇಳಿದರೆ ಸಪ್ರೇಟ್ ದಿನ ಬರ್ತಾರೆ. ಒಂದು ಮರಕ್ಕೆ 100 ರೂಪಾಯಿ ತಗೊಳ್ತಾರೆ. ಬೊಂಡ ಮಾತ್ರ ತೆಗಿತಾರೆ. ಆ ರೀತಿಯಾಗಿ ಎಳನೀರು ಸೌಂದರ್ಯ ಲಹರಿ, ಹೌದಲ್ವಾ? ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಲ್ವಾ. ಹಾಗೆ ನಾವು ನಮಗೆ ಬೇಕಾದದ್ದು ಇಡ್ತೇವೆ. ಜಾಸ್ತಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ನಮ್ಮದೇ ಮರದ ಬೊಂಡ ಆದರೂ ಸಹ ನಾವು ಜಾಸ್ತಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ತೆಗೆಯುವುದು ಅವರಲ್ಲ. ಒಂದು 5-10 ಕೊಡ್ತಾರೆ ಹೀಗೇ. ಆ ರೀತಿಯಾಗಿ ಅಂದರೆ ಅದರಲ್ಲಿ ಚಿಕ್ಕ ಬೊಂಡ ದೊಡ್ಡ ಬೊಂಡ ಎಲ್ಲ ಬರುತ್ತಲ್ಲ, ಚಿಕ್ಕದೆಲ್ಲ ಇಟ್ಟು ಹೋಗ್ತಾರೆ. ಮತ್ತು ಏನಾದರೂ ಬೊಂಡ ಬೇಕನ್ನಿಸಿದ್ರೆ ನಾವು ಸಹ ದುಡ್ಡು ಕೊಟ್ಟೆ ತೊಗೊಳ್ಬೇಕಾಗುತ್ತೆ, ಯಾಕಂದರೆ ತೆಗೆಯುವುದು ಅವರಲ್ಲ. ಹೀಗೆ ಮೀನ್ಸ್ ನಿಮ್ಮೂರಿನ ಕಡೆ ಎಲ್ಲ ಯಾವ ರೀತಿ ತೆಗಿತಾರೆ? ಇದೇ ರೀತಿಯ ಎಳನೀರು ಕೀಳೋದು ಅಥವಾ ಏನಾದರೂ ಮಿಷನನ್ನು ಬಳಸ್ತಾರಾ ಎಂದು ಕಮೆಂಟ್ ಮಾಡಿ. ಓಕೆ, ನಿಮ್ಮ ಮನೆಯಲ್ಲಿ ಸಹ ತೆಂಗಿನ ಮರ ಇದೆಯಾ? ನೀವೇನಾದರೂ ಈ ಥರ ಎಳನೀರೇ ಕೊಡ್ತೀರಾ ಅಥವಾ ತೆಂಗಿನಕಾಯಿಯಿಂದ ಎಣ್ಣೆ ಮಾಡ್ತೀರಾ? ಹೇಗೆ ಮಾಡ್ತೀರಿ? ನಿಮ್ಮ ಊರಿನಲ್ಲೆಲ್ಲ ಯಾವ ರೀತಿಯೆಲ್ಲ ಪ್ರೊಸೀಜರ್ ಇದೆ ನನಗೂ ತಿಳಿಸಿ ಕಮೆಂಟ್ ಮೂಲಕ. ಓಕೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ. ಓಕೆ, ಫಾಲೋ ಮಾಡಲಿಕ್ಕೆ ಮರೆಯದಿರಿ. ಓಕೆ, ಬೇಸಿಗೆ ಕಾಲದಲ್ಲಿ ಎಳನೀರೆಲ್ಲ ಜಾಸ್ತಿಯಾಗಿ ಸೇಲ್ ಆಗುತ್ತೆ, ಬಟ್ ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ. ಬಟ್ ಇವಾಗೆಲ್ಲ ಅಂತೇಳಿದರೆ ಎಳನೀರಿಂದ ಐಸ್ ಕ್ರೀಮ್ ಮಾಡ್ತಾರೆ. ಮತ್ತು ರೋಗ ಎಲ್ಲ ಹಾಸ್ಪಿಟಲ್ ಪೇಷಂಟ್ಗಳು ಆ ಥರ ಏರಿಯಾದಲ್ಲೆಲ್ಲ ತುಂಬ ಸೇಲ್ ಆಗ್ತದೆ ಬೊಂಡ. ಯಾಕಂತ ಹೇಳಿದರೆ ಬೊಂಡ ಅಂದರೆ ಆರೋಗ್ಯಕ್ಕೆ ತಂಪು, ಮತ್ತು ಇದು ನೋಡಿ ಪರಿಶುದ್ಧವಾಗಿರ್ತದೆ ಗೊತ್ತಾಯ್ತಾ. ಇದರಲ್ಲಿ ಹೊರಗಡೆ ನೋಡಿ ಯಾವುದೋ ಬ್ಯಾಕ್ಟೀರಿಯಾ ಅದಿದ್ದಿಲ್ಲ. ಡೈರೆಕ್ಟ್ ಬೊಂಡ ಹೊಡೆಯೋದು ಕುಡಿಯೋದು ನೋಡಿ ಎಷ್ಟು ಒಳ್ಳೆಯ ಅಂತ ಪರಿಶುದ್ಧವಾದ ನೀರು ಅಂದರೆ ಬೊಂಡನೆ. ನೋಡಿ ತೆಂಗಿನಕಾಯನ್ನೆಲ್ಲ ದೇವರಿಗೆ ಸಮರ್ಪಿಸ್ತಾರೆ ಅಂತ ಹೇಳಿದರೆ ಇದೇ ವಿಷಯಕ್ಕೆ ಗೊತ್ತಾಯ್ತಾ. ಇಲ್ಲೇನೋ ನೋಡಿ ಫುಲ್ಲು ಕವರಾಗಿ ಒಳಗಡೆ ಇರುತ್ತೆ, ಅಂದರೆ ಪರಿಶುದ್ಧವಾಗಿರ್ತದೆ ಅಂತ ಅರ್ಥ. ಮತ್ತು ಇದನ್ನು ರಿಕ್ಷಾದಲ್ಲಿ ಈ ರೀತಿ ಲೋಡ್ ಮಾಡ್ತಾರೆ ನೋಡಿ. ಲೋಡ್ ಮಾಡುವಾಗ ಲೆಕ್ಕ ಮಾಡ್ತಾರೆ, ನಾವು ಸಹ ಲೆಕ್ಕ ಮಾಡಿದರೆ ಆಯಿತು. ಅವರು ಮತ್ತೆ ಲೆಕ್ಕ ಮಾಡಿ ಹಣ ಕೊಟ್ಟು ಹೋಗ್ತಾರೆ, ಕ್ಯಾಶ್ ಕೊಡ್ತಾರೆ. ಕ್ಯಾಶ್ ಬೇಕಾದರೆ ಕ್ಯಾಶ್, ಆ ರೀತಿಯಾಗಿ. ಮತ್ತು ಇವರೆಲ್ಲ ತುಂಬ ಆತ್ಮೀಯವಾಗಿ ಮಾತನಾಡ್ತಾರೆ ನೋಡಿ. ಅವರು ಒಂದು ಯೆಲ್ಲೋ ಕಲರ್ ಡ್ರೆಸ್ ಹಾಕ್ತಲ್ಲ, ಅವರ ತಂದೆ ನೋಡಿ ಅಷ್ಟು ವಯಸ್ಸಿನಲ್ಲಿ ಸಹ ದುಡಿತಾರೆ. ನನಗೆ ಖುಷಿ ಆಯಿತು. ಅಂದರೆ ತುಂಬ ಆತ್ಮೀಯರಾಗಿ ಮಾತಾಡ್ತಾರೆ. ನಾವು ಈ ಥರ ಕಷ್ಟಪಟ್ಟು ಈ ರೀತಿ ಅಂದರೆ ಮಕ್ಕಳಿಗೆಲ್ಲ ಮದುವೆ ಮಾಡಿದ್ವಿ, ಅದು ಇದೆಲ್ಲ ಒಂದು ಒಳ್ಳೆ ಜೀವನ ಚರಿತ್ರೆಯನ್ನೆಲ್ಲ ನನ್ನ ಜೊತೆ ಶೇರ್ ಮಾಡ್ತಾರೆ. ತುಂಬ ಖುಷಿಯಾಗುತ್ತೆ. ತುಂಬ ಆತ್ಮೀಯರಾಗಿರ್ತಾರೆ ಗೊತ್ತಾಯ್ತಾ. ನೋಡಿ ಇಳಿ ವಯಸ್ಸಿನಲ್ಲಿ ದುಡಿಯುವ ಜೀವ ಗೊತ್ತಾಯ್ತಾ, ತಂದೆ ಮಗ. ಹಾಗೆ ಮಳೆ ಬರ್ತಾ ಇತ್ತು. ನಾನು ಮಗು ಕೊಡೆ ಹಿಡ್ಕೊಂಡು ಈ ಥರ ಹೊರಗಡೆ ನಿಂತಿದ್ವಿ. ಅದು ಲೆಕ್ಕ ಮಾಡುವಾಗ ನೋಡಬೇಕಲ್ಲ, ಮೋಸ ಮಾಡೋದಿಲ್ಲ. ಆದರೂ ಒಂದು ಅವರು ಹೇಳ್ತಾರೆ ನೋಡಿ ಅಂತೇಳಿ ನಮಗೊಂದು ಮನಸ್ಸಿಗೆ ಸಮಾಧಾನ ಅಲ್ಲ, ಲೆಕ್ಕ ಮಾಡುವಾಗ ಮನಸ್ಸಲ್ಲಿ ಕೊರಗಬಾರ್ದಲ್ಲ. ಹಾಗೆ ಓಕೆ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಆಲ್.